ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಲ್ಲಿ ಇನ್ಸ್ಪೆಕ್ಟರ್ ಮನೆಗೆ ಬಂದುಬಿಟ್ಟು ಕೇಳ್ತಾ ಇರ್ತಾರೆ, ಡಿ ಸಿ ಮೇಡಮು ಎಲ್ಲಿಗೆ ಹೋಗ್ತೀನಿ ಅಂತ ನಿಮಗೆ ಏನು ಸಹ ಇನ್ಫಾರ್ಮೇಷನ್ ಕೊಟ್ಟೋಗಿಲ್ವಾ ಅಂತ ಅನ್ಬೇಕಾದ್ರೆ ವಿಜಯ್ ಹೇಳ್ತಾ ಇರ್ತಾಳೆ, ಹಾಂ ನನ್ನ ಹತ್ರ ಹೇಳಿದ್ಲು, ಇನ್ಸ್ಪೆಕ್ಷನ್ ಇದೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ಲು ಅಂದಾಗ ವಾಸಂತಿ ಸಹ ನನಗೂ ಅದೇ ರೀತಿ ಹೇಳಿದ್ದು ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಆನಂದ್ ಸಹ ಹೇಳ್ತಾ ಇರ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಕಾಲ್ ಮಾಡ್ತಾ ಇದ್ಲು, ಏನೋ ಕೆಲಸ ಇರ್ಬೋದು ಅದಕ್ಕೆ ಸುಮ್ಮನಾಗಿದ್ದಾಳೆ ಅಂತ ಅಂದ್ಕೊಂಡಿದ್ವಿ, ಆದರೆ ಟಿ ವಿಲಿ ನೋಡಿದರೆ ಈ ಥರ ಸುದ್ದಿ ಬರ್ತಿದೆ, ನಮಗೆಲ್ಲ ತುಂಬ ಭಯ ಆಗ್ತಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಗೌರಿ ಫ್ರೆಂಡು ಡಾಕ್ಟರ್ ಅಮರ್ ಬಂದ್ಬಿಟ್ಟು ನಾನು ಡಾಕ್ಟರ್ ಅಮರ್ ಅಂತ ಗೌರಿ ಫ್ರೆಂಡು, ಅವ್ರ ಬಗ್ಗೆ ಏನಾದರೂ ನಿಮಗೆ ಗೊತ್ತಾಯ್ತಾ ಅನ್ಬೇಕಾದ್ರೆ ಅದನ್ನೇ ಇನ್ವೆಸ್ಟಿಗೇಷನ್ ಮಾಡೋಣ ಅಂತ ಬಂದೆ. ಆದರೆ ಮೇಡಮು ಇಲ್ಲಿ ಸಹ ಯಾವುದೇ ಇನ್ಫಾರ್ಮೇಷನ್ ಕೊಟ್ಟೋಗಿಲ್ಲ ಅಂತ ಇನ್ಸ್ಪೆಕ್ಟರ್ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಡಾಕ್ಟ್ರು ಹೇಳ್ತಾ ಇರ್ತಾರೆ, ಅವಳು ಯಾವತ್ತೂ ಸಹ ಈ ಥರ ಮಾಡಲ್ಲ, ಎಷ್ಟೇ ಬ್ಯುಸಿ ಇದ್ರೂ ಸಹ ಮನೆಗೆ ಇನ್ಫಾರ್ಮ್ ಮಾಡಿ ಹೋಗ್ತಾ ಇರ್ತಿದ್ಲು ಅಂತ ಹೇಳ್ತಾ ಇರಬೇಕಾದ್ರೆ ಆನಂದ್ ಸಹ ಹೌದಪ್ಪ ಯಾವಾಗಲೂ ಹೇಳ್ತಾ ಇದ್ಲು, ಆದರೆ ಇವತ್ತು ಏನೂ ಹೇಳಿಲ್ಲ, ನಮಗೆ ತುಂಬ ಭಯ ಆಗ್ತಿದೆ ಅಂತ ಹೇಳ್ತಾ ಇರ್ತಾರೆ. ಅವಾಗ ಡಾಕ್ಟರ್ ಹೇಳ್ತಾ ಇರ್ತಾರೆ, ಸರಿ ಹಾಗಾದರೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡೋದು ಅಂತ ಕೇಳ್ತಾ ಇರಬೇಕಾದ್ರೆ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ, ಹೌದು ಸರ್ ಹಾಗಾದರೆ ನನಗೂ ಗೊತ್ತಾಗ್ತಿಲ್ಲ ಏನು ಮಾಡ್ಬೋದು ಅಂತ. ಸರಿ ಅವರು ಯಾರ ಜೊತೆ ಹೋದ್ರು ಅಂತ ಅನ್ಬೇಕಾದ್ರೆ ಆನಂದ್ ಹೇಳ್ತಾ ಇರ್ತಾನೆ, ನಮ್ಮ ಜೊತೆ ಅವ್ರ ಬಾಡಿ ಗಾರ್ಡ್ ಆಗಿದ್ದಾರಲ್ಲ ಶಂಕರ್ ಅವ್ರ ಜೊತೆ ನಮ್ಮ ಗೌರಿ ಓದ್ಲು ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಇನ್ಸ್ಪೆಕ್ಟರ್ ವಾಟ್, ಏನು ಆ ರೌಡಿ ಶಂಕರ್ ಜೊತೆ ಮೇಡಮ್ ಹೋದ್ರಾ? ಬೇಲಿನೇ ಎದ್ದು ಒಲ ಮೇಯೋ ಹಾಗೆ ಆ ರೌಡಿ ಶಂಕರ್ ಜೊತೆ ನೀವು ಮೇಡಮ್ನ ಸೆಕ್ಯೂರಿಟಿ ಇಲ್ದೇ ಕಳಿಸಿದಿರಲ್ಲ, ಏನು ಹೇಳಬೇಕು ನಿಮಗೆಲ್ಲ ಅಂತ ಕೂಗಾಡ್ತಿರ್ಬೇಕಾದ್ರೆ ಮನೆಯವ್ರಿಗೆಲ್ಲರಿಗೂ ಸಹ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ. ಈ ಕಡೆ ವಿಜಯ್ ಹೇಳ್ತಾ ಇರ್ತಾಳೆ, ಇನ್ಸ್ಪೆಕ್ಟರ್ ಪ್ಲೀಸ್ ಆ ರೀತಿ ಎಲ್ಲ ಅವ್ರ ಬಗ್ಗೆ ಮಾತಾಡಬೇಡಿ, ಈಸ್ ಎ ಜೆಂಟ್ಲ್ಮ್ಯಾನ್ ಅಂತ ಅಂದಾಗ ಹೌದು ಮೇಡಮ್ ರೌಡಿಗಳೆಲ್ಲ ಜೆಂಟಲ್ಮ್ಯಾನ್ ಆಗಿರ್ತಾರೆ, ಈ ಜಿಲ್ಲೆಗಳಲ್ಲಿ ಫಸ್ಟ್ ರೌಡಿ ಶೀಟಲ್ಲಿ ಹೆಸರಿರೋದೆ ಈ ಶಂಕರ್ ಹೆಸರು ಅಂತ ಹೇಳಿದಾಗ ಮನೆಯವ್ರಿಗೆಲ್ಲರಿಗೂ ಸಹ ತುಂಬ ಶಾಕ್ ಆಗ್ತಾ ಇರುತ್ತೆ. ನೋಡಿ ಮೇಡಮ್ ಸಡನ್ನಾಗಿ ಅವರು ಬದಲಾಗೋಕ್ಕೆ ಇದು ಸಿನಿಮಾ ಅಲ್ಲ ರಿಯಲ್ ಲೈಫ್ ಅಂತ ಹೇಳ್ತಾ ಇರಬೇಕಾದ್ರೆ ಆನಂದ್ ಹೇಳ್ತಾ ಇರ್ತಾರೆ, ನೋಡಿ ನಮ್ಮ ಡೆವಿಲು ತುಂಬ ಒಳ್ಳೆಯವರು, ಅವ್ರ ಬಗ್ಗೆ ನೀವು ಈ ಥರ ಮಾತಾಡಬೇಡಿ, ನಮ್ಮ ಡೆವಿಲು ಆ ಥರ ಅಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ನಿಮಗೆ ಗೊತ್ತಿಲ್ಲ ಸರ್ ಅಂತ ಇನ್ಸ್ಪೆಕ್ಟರ್ ಹೇಳ್ತಾ ಇರಬೇಕಾದ್ರೆ ಮತ್ತೆ ಆನಂದ್ ಹೇಳ್ತಾ ಇರ್ತಾನೆ, ಅವನ ಬಗ್ಗೆ ಆಮೇಲೆ ಮಾತಾಡಿರಂತೆ, ಮೊದಲು ನಮ್ಮ ಗೌರಿ ಬಗ್ಗೆ ಹೇಳಿ ಏನು ಮಾಡೋದು ಅಂತ ಅಂದಾಗ ಅಪ್ಪ ನೀವು ಬೇಜಾರು ಮಾಡ್ಕೋಬೇಡಿ ನಾನು ಮಾತಾಡ್ತೀನಿ ಅಂತ ಡಾಕ್ಟ್ರು ಮಾತಾಡ್ತಾ ಇರ್ತಾರೆ. ನೆಕ್ಸ್ಟು ಪ್ರೋಸೆಸ್ ಏನು ಮಾಡೋದು, ನೆಕ್ಸ್ಟ್ ಸ್ಟೆಪ್ ಏನಿದೆ ಅಂತ ಕೇಳ್ತಾ ಇರಬೇಕಾದ್ರೆ ಸರ್ ನನಗೂ ಅರ್ಥ ಆಗ್ತಿಲ್ಲ, ಆ ರೌಡಿ ಏನಾದರೂ ಮೇಡಮ್ಗೆ ಏನಾದರೂ ಮಾಡಿದರೆ ಏನು ಗತಿ ಸರ್ ಅಂತ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಇಲ್ಲಿ ಗೌರಿ ಮತ್ತು ಶಂಕರ ಇಬ್ಬರು ಸಹ ಕಾಡೊಳಗಡೆ ಕೂತಿರ್ತಾರೆ. ಈ ಕಡೆ ಶಂಕರ ಹೇಳ್ತಾ ಇರ್ತಾನೆ, ಏನು ಅಮ್ಮಿ ಅವರೇ ನೀವು ಸಡನ್ನಾಗಿ ಈ ಥರ ಎದುರಿಸ್ಬಿಟ್ರಿ ಅಂತ ಅಂದಾಗ ಏನು ಅಮ್ಮಿ ಅವ್ರೆ ಅಂತೆಲ್ಲ ಅಂತೀರಾ, ಅದೆಲ್ಲ ಮುಗ್ದೋಗಿರೋದು, ಅದನ್ನೇ ಇಟ್ಕೊಬಿಟ್ಟು ನಿನ್ನೆ ಏನೇನೋ ಆಯಿತು ಅದಕ್ಕೋಸ್ಕರ ಅದನ್ನೇ ಇಟ್ಕೊಬಿಟ್ಟು ನೀವು ಎನ್ಕೇಜ್ ಮಾಡಬೇಡಿ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಶಂಕರ ಹೇಳ್ತಾ ಇರ್ತಾನೆ, ಸರಿ ಆಯಿತು ಸಾರಿ ಬಿಡಿ ಮೇಡಮ್ ಅವರೇ, ನೀವು ಯಾವತ್ತಿದ್ರು ಡಿ ಸಿ ಮೇಡಮ್ ಅವರೇ ಆಯಿತಾ, ನನ್ನ ಅಮ್ಮಿಯವರಲ್ಲ, ನನಗೆ ಅರ್ಥ ಆಗಿದೆ ಅಂತ ಅಂದಾಗ ಹಾಗೆ ಬನ್ನಿ ದಾರಿಗೆ ಅನ್ಬೇಕಾದ್ರೆ ದಾರಿ ತಪ್ಪಿಸ್ಬಿಟ್ಟು ಇವಾಗ ದಾರಿಗೆ ಬರಬೇಕಂತೆ ಅಂತ ಗುಣಗುಣ ಅಂತ ಇರಬೇಕಾದ್ರೆ ಏನದು ಗುಣಗುಣ ಅಂತ ಅಂತಿದ್ದೀರಲ್ಲ ಅಂತ ಗೌರಿ ಕೇಳ್ತಾ ಇರ್ತಾಳೆ. ಅಯ್ಯೋ ಮೇಡಮ್ ನೀವು ಡಿ ಸಿ ಮೇಡಮ್ ಅವರು, ನಾನೇನಾದರೂ ಗುಣಗುಣ ಅಂತ ಅನ್ನೋಕ್ಕಾಗುತ್ತಾ, ಏನಿಲ್ಲ ಬಿಡಿ ನಾನು ಏನು ಅಂತ ಇಲ್ಲ ಅಂತ ಅಂದಾಗ ಬರೀ ನಿಂದು ಇದೇ ಆಯಿತು, ನನಗೆ ತುಂಬ ಹಸಿವಾಗ್ತಿದೆ ತಿನ್ನಕ್ಕೆ ಏನಾದರೂ ಕೊಡು ಅಂತ ಗೌರಿ ಕೇಳ್ತಾ ಇರ್ತಾಳೆ. ಅವಾಗ ಶಂಕರ ಹೇಳ್ತಾ ಇರ್ತಾನೆ, ಇಲ್ಲಿ ತಿನ್ನಕ್ಕೆ ಬಿರಿಯಾನಿ ಸಿಗುತ್ತೆ ತಂದ್ಕೊಡ್ಲ ಮೇಡಮ್ ಅಂತ ಇರಬೇಕಾದ್ರೆ ಗುರಾಯಿಸ್ತಾ ಇರ್ತಾಳೆ. ಇನ್ನೇಂದ್ರೆ ಮೇಡಮ್ ಕಾಡಿಗೆ ಬಂದು ಏನಾದರೂ ಕೊಡಿ ಅಂತ ಅಂದರೆ ಎಲ್ಲಿಂದ ತಂದ್ಕೊಡೋಕ್ಕಾಗುತ್ತೆ, ಇದನ್ನೆಲ್ಲ ಹೇಳಿದ ಕೆಲಸ ಮಾಡೋಕ್ಕೆ ನಾನೇನು ನಿಮ್ಮ ಮನೆ ಹಾಳ, ಅದಲ್ಲ ನಾನು ಏನಿದ್ರು ನಿಮಗೆ ಬಾಡಿ ಗಾರ್ಡ್ ಅಷ್ಟೇ, ಪ್ರೊಟೆಕ್ಷನ್ ಕೊಡೋದು ಅಷ್ಟೇ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಗೌರಿನೂ ಸಹ ಹೇಳ್ತಾ ಇರ್ತಾಳೆ, ಏನು ನಾನೇನಾದ್ರು ಆ ಥರ ಬಾಡಿ ಗಾರ್ಡ್ ಆಗಿ ನೀವೇನಾದರೂ ನನಗೆ ಊಟ ತಂದ್ಕೊಡ್ಬಾರ್ದು ಅಂತ ಏನಾದರೂ ರೂಲ್ಸ್ ಇದೆಯಾ ಅಂತ ಅಂದಾಗ ಅಯ್ಯೋ ನಾನು ಏನು ಮಾಡಲಿ, ನಿಮಗೆ ಅಪ್ಪಟೆ ಹಸಿ ಆಗ್ತಿದೆ ಅಂತ ನನಗೆ ಗೊತ್ತು, ನಿಮಗೆ ತುಂಬ ಹಸಿವಾಗ್ತಿದೆ ಅಂತ, ಆದರೆ ನಾನು ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅಲ್ಲ ಈ ಕಾರಲ್ಲಿ ಬೇರೆ ಡೀಸೆಲ್ ಖಾಲಿ ಆಗಿದೆ, ಈ ಕಾಡಿನಲ್ಲಿ ನಾನು ಏನು ತಂದ್ಕೊಡ್ಲಿ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಗೌರಿ ಏನು ಕಾರಲ್ಲಿ ಡೀಸೆಲ್ ಇಲ್ವಾ, ಹಾಗಾದರೆ ಮನೆಗೆ ನಾವು ಯಾವ ರೀತಿ ಹೋಗೋದು ಅಂತ ಟೆನ್ಷನ್ ಮಾಡ್ಕೊತಿರ್ಬೇಕಾದ್ರೆ ನಾನಿಲ್ವಾ ನೀನು ಯಾಕೆ ಟೆನ್ಷನ್ ಮಾಡ್ಕೋತೀಯ ಅಂತ ಅಂದ್ಬಿಟ್ಟಾಗ ಮುಖ ನೋಡ್ತಿರ್ಬೇಕಾದ್ರೆ ಅಲ್ಲ ನಾನಿಲ್ವಾ ಬಾಡಿ ಗಾರ್ಡ್ ಆಗಿ, ನೀವು ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ ಅಂತ ಅಂದೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಈ ಕಡೆ ಶಂಕರ ಹೇಳ್ತಾ ಇರ್ತಾನೆ, ಇರಿ ನೋಡ್ಕೊಬರ್ತೀನಿ ಏನಾದರೂ ಹಣ್ಣು ಹಂಪಲು ಸಿಗ್ಬೋದಾ ಹಿಂಗೆ ತೊಗೊಬರ್ತೀನಿ ಅಂತ ಅನ್ಬೇಕಾದ್ರೆ ನಾನು ಹಲ್ಲು ಜೊತೆನೇ ಹಾಗೆ ತಿನ್ನಲ್ಲ ಅಂತ ಗೌರಿ ಹೇಳ್ತಿರ್ಬೇಕಾದ್ರೆ ನಿಮ್ದೊಳ್ಳೆ ಸರಿ ಆಯಿತು ಮೇಡಮ್, ಇಲ್ಲಿ ಪ್ರಾಣಿ ಪಕ್ಷಿಗಳು ಏನಾದರೂ ಹಲ್ಲುಜ್ಕೊಂಡೆ ತಿಂತವ, ಇಲ್ಲ ತಾನೇ, ಹಾಗೆ ನಾವು ಶಿವ ಅಂತ ತಿನ್ನೋಣ ಬಿಡಿ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಗೌರಿ ಹೇಳ್ತಿರ್ತಾಳೆ, ಹಲೋ ಅವು ಪ್ರಾಣಿಗಳು ಅದಕ್ಕೆ ಅವು ತಿಂತವೆ, ಆದರೆ ನಾವು ಮನುಷ್ಯರು ನಮಗೆ ರೀತಿ ರಿವಾಜ್ಗಳೆಲ್ಲ ಇರ್ತವೆ, ಆ ರೀತಿಯೇ ನಾವು ತಿನ್ನಬೇಕು, ನೀವು ಬೇಕಾದರೆ ಪ್ರಾಣಿಗಳ ಥರ ತಿನ್ನಿ ನಾನು ತಿನ್ನಲ್ಲ ಅಂತ ಹೇಳ್ತಾ ಇರ್ತಾಳೆ.
ಅಷ್ಟೇ ತಾನೇ ನೀವು ಅಲ್ಲುಜ್ಬೇಕಾ ಏನಾದರೂ ಮಾಡ್ತೀನಿ ಅಂತ ಇಲ್ಲಿ ಶಂಕರ ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ, ಓಕೆ ನಾವು ಏನಾದರೂ ಮಾಡೋಣ, ವಿಷಯ ದೊಡ್ಡದಾಗಿದೆ, ಎಲ್ಲರಿಗೂ ಬೇರೆ ಸ್ಪ್ರೆಡ್ ಆಗಿದೆ, ನಮ್ಮ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಸಹ ಮಾಡ್ತಾ ಇದ್ದಾರೆ ಕೆಲಸನ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ವಾಸಂತಿ ಹೇಳ್ತಾ ಇರ್ತಾಳೆ, ಇನ್ಸ್ಪೆಕ್ಟರ್ ನಮ್ಮ ಗೌರಿ ಇವಾಗ ಎಲ್ಲಿದ್ದಾಳೆ ಅಂತ ಅಂದಾಜು ನಿಮಗಿಲ್ವಾ ಅನ್ಬೇಕಾದ್ರೆ ಮೇಡಮ್ ಫೋನು ಸಕಲೇಶ್ಪುರ ಜಂಗಲ್ ಪ್ರಾಣಿಗಳು ಅಲ್ಲಿ ಸ್ಟೇಷನ್ ಹತ್ರ ಲಾಕ್ ಆಗಿಬಿಟ್ಟಿದೆ, ಈ ಥರ ಸ್ವಿಚ್ ಆಫ್ ಆಗಿದೆ, ಅಲ್ಲಿರ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ ಅಂತ ಹೇಳ್ತಾ ಇರ್ತಾರೆ. ಆ ಸರೌಂಡಿಂಗಲ್ಲೇ ಎಲ್ಲೋ ಇದ್ದಾರೆ, ಬಟ್ ಐ ಥಿಂಕ್ ಅವ್ರ ಫೋನ್ ಸ್ವಿಚ್ ಆಫ್ ಆಗಿದೆ, ಆನ್ ಆದಮೇಲೆ ಅಲ್ಲಿ ಟ್ರೇಸ್ ಮಾಡೋಕ್ಕೆ ಈಸಿ ಆಗುತ್ತೆ ನಮಗೆ ಅಂತ ಹೇಳ್ತಾ ಇರ್ತಾರೆ. ಆದ ತಕ್ಷಣ ನಾವು ಅಲ್ಲಿ ಲೊಕೇಶನ್ನ ತಿಳ್ಕೊತೀವಿ. ಅವಾಗಿರೋದು ಆ ರೌಡಿ ಶಂಕರ್ಗೆ ಅಂತ ಇರಬೇಕಾದ್ರೆ ಮನೆಯವರೆಲ್ಲರೂ ಸಹ ಟೆನ್ಷನ್ ಮಾಡ್ಕೋತಾ ಇರ್ತಾರೆ. ನೋಡಿ ಆಮೇಲೆ ಇದೆ ಆ ರೌಡಿ ಶಂಕರ್ ಬಣ್ಣನ ಬಯಲು ಮಾಡ್ತೀನಿ ಅಂತ ಇನ್ಸ್ಪೆಕ್ಟರ್ ಹೋಗ್ತಾ ಇರಬೇಕಾದ್ರೆ ಈ ಕಡೆ ವಾಸಂತಿ ಟೆನ್ಷನ್ ಮಾಡ್ಕೊಂಡು ಏನಮ್ಮರು ಈ ಥರ ಹೇಳ್ತಾ ಇದ್ದಾರೆ ಇನ್ಸ್ಪೆಕ್ಟರ್ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಡಾಕ್ಟರ್ ಹೇಳ್ತಾ ಇರ್ತಾರೆ, ಅಮ್ಮ ಆ ಥರ ಏನಾಗಲ್ಲ, ನೀವು ಟೆನ್ಷನ್ ಮಾಡ್ಕೋಬೇಡಿ, ಸುಮ್ಮನೆ ಇರಿ ಅಂತ ಅಂದಾಗ ಆ ಮಾತನ್ನೆಲ್ಲ ಭೂವಿ ಕೇಳ್ಕೊಂಡು ವಿಜಿ ಪೊಲೀಸ್ ಅಂಕಲ್ ಯಾಕೆ ಡೆವಿಲ್ ಅಂಕಲ್ನ ಕೆಟ್ಟವ್ರು ಅಂತ ಹೇಳ್ತಾ ಇದ್ರು ಅಂತ ಅಂದಾಗ ಅವಳ ಮಾತನ್ನ ಕೇಳಿ ಇನ್ನೂ ಸಹ ಶಾಕ್ ಆಗಿಬಿಡ್ತಾರೆ. ಈ ಕಡೆ ಭುವಿ ವಿಜಯ್ ಹತ್ರ ಬಂದ್ಬಿಟ್ಟು, ಅಲ್ಲ ವಿಜಿ ಡೆವಿಲ್ ಅಂಕಲ್ ಜೊತೆ ತಾನೇ ಅಮ್ಮ ಹೋಗಿದ್ದು, ಹಾಗಾದರೆ ಅಮ್ಮ ಎಲ್ಲಿ, ಡೆವಿಲ್ ಅಂಕಲು ಬೇಕು ನನಗೆ ಅಮ್ಮನೂ ಬೇಕು ಅಂತ ಅಳ್ತಾ ಇರಬೇಕಾದ್ರೆ ಸಮಾಧಾನ ಮಾಡ್ಕೊಬಿಟ್ಟು ಅವರಿಬ್ಬರು ಬರ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ ಡಾಕ್ಟ್ರು ಬಂದುಬಿಟ್ಟು, ಕೊಡಿ ವಿಜಯ್ ಅವ್ರೆ ನಾನು ಸಮಾಧಾನ ಮಾಡ್ತೀನಿ ಅಂತ ಭುವಿನೇ ಎತ್ಕೊಂಡು, ಬೇಜಾರು ಮಾಡ್ಕೋಬೇಡ ಪುಟ್ಟ, ಡೆವಿಲ್ ಅಂಕಲ್ ಅಮ್ಮನ ಹುಷಾರಾಗಿ ಕರ್ಕೊಬರ್ತಾರೆ, ಆದಷ್ಟು ಬೇಗ ಬರ್ತಾರೆ, ನಿನ್ನ ಹತ್ರ ಅಮ್ಮನಿಗೆ ಬೇಜಾರಾಗುತ್ತೆ, ಸಮಾಧಾನ ಮಾಡ್ಕೊ ಅಂತ ಇರಬೇಕಾದ್ರೆ ಭುವಿ ಹೇಳ್ತಿರ್ತಾಳೆ, ಹಾಗಾದರೆ ಅಮ್ಮ ಬೇಗ ಬರ್ತಾರೆ ಅಲ್ವಾ ಅಂಕಲ್ ಅಂದಾಗ, ಖಂಡಿತ ಬರ್ತಾರೆ, ಇವಾಗ ಒಂದ್ಸಲ ಸ್ಮೈಲ್ ಮಾಡಂದಾಗ ಭುವಿ ಸ್ಮೈಲ್ ಮಾಡ್ತಿರ್ತಾಳೆ. ಅವಾಗ ಐಫೈ ಕೊಡು ಅಂತ ಹೇಳ್ಬಿಟ್ಟು ತುಂಬ ಖುಷಿಯಾಗಿ ಭುವಿನ ನೋಡ್ಕೋತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಶಂಕರ ಇದನ್ನ ತಗೊಬಂದ್ಬಿಟ್ಟು, ತೊಗೊಳ್ಳಿ ಮೇಡಮ್ ಅರಿ ಪುಡಿಲಿ ಅಲ್ಲುಜ್ಜಿ ಅಂದಾಗ, ಇದೇನು ನನ್ನನ್ನು ಏನು ಅಂದ್ಕೊಂಡಿದ್ದೀರಾ, ಇದರಲ್ಲಿ ಅಲ್ಲುಜ್ಜಕ್ಕಾಗುತ್ತಾ ಅಂದಾಗ, ಇದೇನು ಅಂತ ನಿಮಗೆ ಗೊತ್ತಿಲ್ಲ ಬಿಡಿ, ನೀವೇನು ಹಳ್ಳಿಲಿ ಬೆಳೆದವ್ರ, ಪೇಟೆಲ್ ತಾನೇ ಬೆಳೆದವರು ಅಂದಾಗ, ನನಗೆ ಗೊತ್ತು ಅಂತ ಇರ್ತಾಳೆ. ಹಾಗಾದರೆ ಹೆಂಗೆ ಅಲ್ಲುಜ್ಜತ್ತೆ ಹೇಳಿ, ನಿಮಗೆ ಗೊತ್ತಿಲ್ಲಲ್ವಾ ಈ ಅಂತ ಅನ್ನಿ ನಾನು ಉಜ್ಜಿಸ್ತೀನಿ ಅಂದ್ಬಿಟ್ಟು ಆ ಪುಡಿನ ತಗೊಂಡು ಈ ಕಡೆ ಗೌರಿ ಹಲ್ಲನ್ನ ಉಜ್ಜುತ್ತಾ ಇರ್ತಾನೆ. ಉಜ್ಜುತ್ತಾ ಗೌರಿಗೆ ತುಂಬ ಪ್ರೀತಿ ಜಾಸ್ತಿ ಆಗ್ತಾ ಇರುತ್ತೆ. ಅವಾಗ ಹೇಳ್ತಾ ಇರ್ತಾನೆ, ಮುಂಚೆ ಎಲ್ಲ ಇದರಲ್ಲೇ ನಾವು ಹಲ್ಲು ಉಜ್ಜುತ್ತಾ ಇದ್ರು, ಆದರೆ ಈ ಬ್ರಿಟಿಷನ ಮಕ್ಕಳು ಬಂದುಬಿಟ್ಟು ಇದು ಕಪ್ಪುಗೈತಲ್ಲ ಈ ಪುಡಿ, ಇದರಲ್ಲಿ ಅವನಾರ ಹಲ್ಲುಜ್ಜುತ್ತಾನ ಅಂದ್ಬಿಟ್ಟು ಈ ಪೇಸ್ಟ್ನ ಕಂಡಿಡ್ದು ಕೊಟ್ಟೋದ್ರು ಅಂತ ಹೇಳ್ತಾ ಇರ್ತಾನೆ. ಆ ಬ್ರಿಟಿಷನ್ ಮಕ್ಕಳು ಕೊಟ್ಟರು, ಅದಕ್ಕೂ ಉಪ್ಪು ಎಲ್ಲನೂ ಸಹ ಯೂಸ್ ಮಾಡ್ತಾರೆ, ಆದರೆ ನಮ್ಮ ಹಳ್ಳಿ ರೈತಗಳು ದಡ್ರು, ಇದನ್ನು ಬಿಟ್ಟು ಆ ಬ್ರಿಟಿಷರ್ ಬಿಟ್ಟೋಗಿದ್ದನ್ನೇ ಬೇಕು ಅಂತ ದುಡ್ಡು ಕೊಟ್ಟು ಕೊಂಡ್ಕೊಂಡು ಹಲ್ಲುಜ್ಜುತ್ತಾರೆ, ಇವಾಗ ಉಗಿರಿ ಅಂತ ಹೇಳ್ತಾ ಇರ್ತಾನೆ. ಅಯ್ಯೋ ಮೇಡಮರೇ ಉಗಿರಿ ಅಂತ ಅಂದಿದ್ದು, ಬಾಯಲ್ಲಿರೋದನ್ನ ಉಗಿರಿ ಅಂತ ಅಂದ್ಬಿಟ್ಟು ಕಾರಲ್ಲಿರೋ ನೀರು ತೊಗೊಂಡು ಬರ್ತಾ ಇರ್ತಾನೆ. ನಾನು ಯಾವಾಗಲೂ ಒಂದು ಬಾಟಲ್ ಕಾರಲ್ಲಿ ನೀರಿಟ್ಟಿರ್ತೀನಿ, ನೀವು ಸರಿಯಾಗಿ ಹುಡ್ಕಲ್ಲ ಅಷ್ಟೇ ಅಂತ ಅಂದ್ಬಿಟ್ಟು ಬಾಯಿ ತೊಳ್ಕೊಳ್ಳಿ ಅಂತ ಬಾಯಿ ತೊಳಿಸ್ಬಿಟ್ಟು, ನಾನು ಏನಾದರೂ ನಿಮಗೆ ತಿನ್ನಕ್ಕೆ ಸಿಗುತ್ತಾ ಅಂತ ಹಣ್ಣು ಹಂಪಲು ತರೋಕ್ಕೆ ಅಂತ ಹೋಗ್ತೀನಿ ಅಂತ ಹೋಗ್ತಿದ್ದು ಶಂಕರ ವಾಪಸ್ ಬಂದುಬಿಟ್ಟು, ನೋಡಿ ನೀವು ದೇಶನ ಕಾಯೋ ಡಿ ಸಿ ಮೇಡಮು, ನಿಮ್ಮನ್ನು ಕಾಯೋ ಬಾಡಿಗಾರ್ಡು ನಾನು, ನಿಮ್ಮನ್ನು ಯಾರಾದರೂ ಪ್ರಾಣಿಗಳು ಬಂದು ತಿಂದರೆ ಏನು ಮಾಡಲಿ, ನಿಮ್ಮನ್ನು ಕಾರೊಳಗಡೆ ಕೂರಿಸ್ಬಿಟ್ಟು ನಾನು ಹೋಗ್ತೀನಿ ಅನ್ಬೇಕಾದ್ರೆ, ಬೇಡ ಅದೇನು ಬೇಡ ನಾನೇ ಕೂತ್ಕೋತೀನಿ ಹೋಗಿ ಅಂದಾಗ, ಅಯ್ಯೋ ಈ ಬ್ಯೂಟಿಫುಲ್ ಆಗಿರೋ ನಿಮ್ಮನ್ನು ಯಾವ್ದಾದ್ರು ಪ್ರಾಣಿ ಬಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಿಂದರೆ ನನ್ನ ಗತಿ ಏನಾಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಅಂತಂದಾಗ ಏನೂ ಇಲ್ಲ ಬನ್ನಿ ಅಂತ ಕಾರಲ್ಲಿ ಕೂರಿಸಿ ಹಣ್ಣು ತರಕ್ಕೆ ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಪಾರ್ವತಿ ದೇವಸ್ಥಾನಕ್ಕೆ ಹೊರಟಿರ್ತಾಳೆ. ಮಹಾಮಂಗಳಾರತಿ ಮುಗಿದ್ಮೇಲೆ ಹೋದ್ರೆ ಏನು ಚೆನ್ನಾಗಿರುತ್ತೆ, ಬಾರೆ ಸುನಂದ ಬೇಗ ಅಂತ ಅಂದಾಗ, ಬಂದೆ ಅತ್ತೆವ ಅಂತ ಅವಳು ಸಹ ಹಣ್ಣು ಕಾಯಿ ತಗೊಂಡು ಬರ್ತಾ ಇರಬೇಕಾದ್ರೆ ಅಲ್ಲಿಗೆ ಪಂಕ್ ಬಂದು ಹೇಳ್ತಾ ಇರ್ತಾಳೆ, ಏನು ಅತ್ತೆ ಸೊಸೆ ಅವರು ಮಹಾಮಂಗಳಾರತಿ ಮಾಡ್ಸೋಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ ಹಣ್ಣು ಕಾಯಿ ತಗೊಂಡು, ಏನು ವಿಶೇಷ ಅನ್ಬೇಕಾದ್ರೆ, ಏನು ಗೊತ್ತಾ ಇವತ್ತು ನನ್ನ ಮಗ ಸೊಸೆ ಮದುವೆ ಆಗಿದ್ದು ವಾರ್ಷಿಕೋತ್ಸವ ಅಂತ ಅಂದಾಗ, ವಾರ್ಷಿಕೋತ್ಸವನ ಅದು ನೆನಪಾಗಿದೆ ನಿಮಗೆ ಅಂದಾಗ, ಅದಕ್ಕೋಸ್ಕರ ಮಾಡ್ಸೋಕೆ ಹೋಗ್ತಾ ಇದ್ದೀನಿ ದೇವರಿಗೆ ಅರ್ಚನೆ ಅಂತ ಅನ್ಬೇಕಾದ್ರೆ, ಓಹೋ ಭಾಳ ಖುಷಿಯಾಗಿದೆ ಬಿಡಿ ಅಂದಾಗ, ಹೌದು ನನಗೆ ತುಂಬ ಖುಷಿಯಾಗಿದೆ ಪಂಕು, ನನಗೆ ಅವನು ಸ್ವಂತ ಮಗ ಇಲ್ದಿರ್ಬೋದು, ಆದರೆ ನಾನು ಅನ್ನನ ಕೈ ತುತ್ತು ಕೊಟ್ಟು ತಿನ್ನಿಸಿದ್ದೀನಿ, ಅವನು ಯಾವತ್ತಿದ್ರೂ ಚೆನ್ನಾಗಿರಬೇಕು, ಅದಕ್ಕೋಸ್ಕರ ಅವರಿಬ್ಬರು ಇಲ್ಲಿಲ್ಲ ಅಂತ ಅಂದರು, ಅವ್ರ ವಾರ್ಷಿಕೋತ್ಸವನ ನಾವು ಮರೆಯೋಕ್ಕಾಗಲ್ಲ, ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದಾಗ, ಹೌದು ಅತ್ತೆವಾ ನೀವು ಹೇಳ್ತಾ ಇರೋದು ಕರೆಕ್ಟು, ಅವ್ರು ಆದಷ್ಟು ಬೇಗ ಮನೆಗೆ ಬರಲಿ ಅಂತ ನಾವು ದೇವ್ರ ಹತ್ರ ಬೇಡ್ಕೊಬರೋಣ ಅಂದಾಗ, ಸರಿ ಆಯಿತು ಬಾ ಹೋಗೋಣ ಅಂತ ಹೇಳ್ತಿರ್ಬೇಕಾದ್ರೆ ಪಂಗು ಹೇಳ್ತಾಳೆ, ನೀವು ಹೋಗಿ ಬರೋ ಅಷ್ಟೊತ್ತಿಗೆ ಅನ್ನ ಅದಕ್ಕೆ ಇಲ್ಲಿ ಪ್ರತ್ಯಕ್ಷ ಆಗಿರ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ, ಅಷ್ಟಾಗ್ಬಿಟ್ರೆ ಸಾಕು, ನಿನಗೆ ಬಂದು ನಾನು ಚಿರೋಟಿ ಮಾಡ್ಕೊಡ್ತೀನಿ ಅಂದಾಗ, ಹಾಗಾದರೆ ಎಲ್ಲ ಚಿರೋಟಿಗೆ ರೆಡಿ ಮಾಡ್ಕೊತಿರ್ತೀನಿ, ನೀವು ಹೋಗಿ ಬನ್ನಿ ಅಂತ ಪಂಕು ಕಳಿಸ್ತಾ ಇರ್ತಾಳೆ. ಈ ಕಡೆ ಎಲ್ಲರ ಮಾತನ್ನು ಕೇಳ್ಕೊಂಡು ಗಂಗಾ ತುಂಬ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಅಲ್ಲ ಇವತ್ತು ಆನಿವರ್ಸರಿನ ಅವರಿಬ್ಬರದು, ಹಾಗಾದರೆ ಬೆಂಕಿ ಮುಂದೆ ಬೆಣ್ಣೆ ಇದ್ದರೆ ಕರಗದಲ್ಲೇ ತಿರುಗುತ್ತಾ, ಈ ಥರ ಆಗಬಾರ್ದು, ನೋವೇ ಆ ಥರ ಆಗೋಕ್ಕೆ ಚಾನ್ಸೇ ಇಲ್ಲ ಅಂತ ಬೇಜಾರು ಮಾಡ್ಕೋತಾ ಇರ್ತಾಳೆ. ನೋವೇ ಆ ಥರ ಆಗಲೇಬಾರ್ದು, ಆಗೋಕ್ಕೆ ನಾನು ಬಿಡೋದು ಇಲ್ಲ, ಅವರಿಬ್ಬರನ್ನ ಆದಷ್ಟು ಬೇಗ ನಾನು ದೂರ ಮಾಡಬೇಕು, ಅದು ಎಷ್ಟು ದೂರ ಅಂತ ಅಂದರೆ ಒಬ್ರಿಗೊಬ್ರು ಮುಖನೇ ನೋಡ್ಕೋಬಾರ್ದು, ಅಷ್ಟು ದೂರ ನಾನು ದೂರ ಮಾಡಲೇಬೇಕು, ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ.
ಆದರೆ ಇನ್ನೊಂದು ಕಡೆ ಗೌರಿ ಯೋಚನೆ ಮಾಡ್ತಾ ಇರ್ತಾಳೆ, ಕಾರಿಂದ ಹೊರಗಡೆ ಬಂದು ಯೋಚನೆ ಮಾಡ್ತಾ ಇರ್ತಾಳೆ. ಅಲ್ಲ, ವಿಚಿತ್ರ ಅಲ್ವಾ ಸಿಚುವೇಶನ್ನು ಯಾವುದೇ ಆಗಿರಲಿ, ಇಷ್ಟು ವರ್ಷ ಆದಮೇಲೆ ಇವರು ಮತ್ತೆ ನನಗೆ ಸಿಕ್ಕಿದ್ದಾರೆ. ಆದರೆ ನಾನು ಅವತ್ತು ಇವ್ರನ್ನ ಅರೆಸ್ಟ್ ಮಾಡಿದೆ, ಸಿಕ್ಕಾಬಟ್ಟೆ ಬೈದೆ, ಕಿರ್ಚಾಡಿದೆ, ಅರ್ಚಾಡಿದೆ, ಏನು ಮಾಡಿದ್ರು ಸಹ ಅಮ್ಮವ್ರ ಜೊತೆ ಬೇರೆ ಆ ಥರ ಎಲ್ಲ ನಡ್ಕೊಂಡೆ. ಏನು ಮಾಡಿದ್ರು ಸಹ ಅವರು ಏನೂ ಸಹ ಬೇಜಾರು ಮಾಡ್ಕೊಡಿದ್ದಾರೆ. ಇಂಥ ಸಿಚುವೇಶನಲ್ಲಿ ನನ್ನನ್ನು ಇಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ, ಮಗು ಥರ ನೋಡ್ಕೋತಾ ಇದ್ದಾರೆ. ದ್ವೇಷ ಅಸೂಯೆ ಏನು ಇಲ್ದರೆ ಇರೋರು ಅಂದರೆ ಇವರೊಬ್ಬರೇ ಅಂತ ಅನಿಸುತ್ತೆ. ನನ್ನನ್ನು ಇಷ್ಟು ಚೆನ್ನಾಗಿ ಪ್ರೀತಿ ಮಾಡಿಸ್ತಾ ಇದ್ದಾರೆ. ನಾನೇ ಎಲ್ಲೋ ತಪ್ಪು ಮಾಡಿದೆ ಅಂತ ಅನ್ನೋ ಗಿಲ್ಟು ನನಗೆ ಕಾಡ್ತಾ ಇದೆ ಅಂತ ಬೇಜಾರು ಮಾಡ್ಕೊತಿರ್ತಾಳೆ. ಮತ್ತೆ ಯೋಚನೆ ಮಾಡ್ತಿರ್ತಾಳೆ, ನಾನು ಹಾಗಾದ್ರೆ ನಿಜವಾಗ್ಲೂ ತಪ್ಪು ಮಾಡಿಬಿಟ್ನಾ ಅಂತ ಯೋಚನೆ ಮಾಡ್ಕೊಂಡು ಹಾಗೆ ನಿಂತ್ಕೋತಾಳೆ. ಇನ್ನೊಂದು ಕಡೆ ಇಲ್ಲಿ ಪಾರ್ವತಿ ಮತ್ತು ಸುನಂದ ಹಣ್ಣು ಕಾಯಿ ತಗೊಂಡು ದೇವಸ್ಥಾನ ಹತ್ರಕ್ಕೆ ಹೋಗ್ತಾ ಇರಬೇಕಾದ್ರೆ ಹಿಂದೆ ಗಂಗಾ ಬರ್ತಾ ಇರ್ತಾಳೆ. ಮುಂದೆ ಇಲ್ಲಿ ಅವ್ರ ತಾಯಿ ಭೈರದೇವಿ ನಿಂತಿರ್ತಾಳೆ. ಅವ್ರನ್ನ ನೋಡ್ಬಿಟ್ಟು ಹಾಗೆ ಮಾಡ್ಕೊಂಡ್ಬಿಟ್ಟು ಪಾರ್ವತಿ ಇಲ್ಲಿ ಹಾಗೆ ನಿಂತ್ಕೋತಾಳೆ. ಅವಾಗ ಕನಸನ್ನೇ ಮಾಡ್ತಾ ಇರೋದನ್ನ ಗಂಗನ್ನ ನೋಡ್ಬಿಟ್ಟು ಭೈರದೇವಿ ಕೇಳ್ತಾ ಇರ್ತಾಳೆ, ಅಲ್ಲ ಪಾರ್ವತಿ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅತ್ತೆ ಸೊಸೆ ಸವಾರಿ ಎಲ್ಲೋಗ್ತಿದೆ ಅಂತ ಇರಬೇಕಾದ್ರೆ ಪಾರ್ವತಿ ಬೇಜಾರು ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅನ್ಬೇಕಾದ್ರೆ ಇವತ್ತೇನು ವಿಶೇಷ ಇದೆ, ಏನಕ್ಕೆ ಹೋಗ್ತಾ ಇದ್ದೀರಾ ಅಂತ ಭೈರದೇವಿ ಕೇಳ್ತಾ ಇರ್ತಾಳೆ. ಅತ್ತೆಗೆ ಯಾಕೋ ಬೇಜಾರಾಗ್ತಿದೆ ಅಂತೆ, ಅದಕ್ಕೆ ಸುಮ್ಮನೆ ಹೋಗಿ ಬರೋಣ ಅಂತ ಅಂದಿದ್ದೀವಿ ಅಂತ ಸುನಂದ ಹೇಳ್ತಾ ಇರಬೇಕಾದ್ರೆ, ನೀವು ಸುಮ್ಮನೆ ಹೋಗೋರಲ್ವಲ್ಲ ಅಂತ ಗೌರಿ ಕೇಳ್ತಾ ಇರಬೇಕಾದ್ರೆ ಶಾಕ್ ಆಗಿ ಸುನಂದ ಹಾಗೆ ನಿಂತ್ಕೊಬಿಡ್ತಾಳೆ. ಅವಾಗ ಗಂಗಾ ಕೇಳ್ತಾ ಇರ್ತಾಳೆ, ನೀವು ರೆಗ್ಯುಲರ್ಗೆ ಹೋಗೋದು ಯಾವುದಾದ್ರೂ ಹಬ್ಬ ಹರಿದಿನಗಳಲ್ಲಿ ಅಥವಾ ಬರ್ಡೇಗಳಲ್ಲಿ ಹೋಗ್ತೀರಾ? ಇವತ್ತು ಯಾವುದು ಸಹ ನನಗೆ ಗೊತ್ತಿರೋ ಹಾಗೆ ಯಾವ ಹಬ್ಬ ಹರಿದಿನನೂ ಇಲ್ಲ, ಯಾರ್ದು ಬರ್ತ್ಡೇ ಇಲ್ಲ ಅಂದಮೇಲೆ ಏನಾದರೂ ವಿಶೇಷ ಇದೆಯಾ ಅತ್ತೆವಾ ಅಂತ ಕೇಳ್ತಾ ಇರ್ತಾಳೆ. ಈ ಕಡೆ ಭೈರದೇವಿ ಹೇಳ್ತಾ ಇರ್ತಾಳೆ, ಪಾರ್ವತಿ ಯಾಕಂಗೆ ನಿಂತಿದೆಯಾ ದಿಗ್ಲತ್ತಳಂಗೆ, ಏನು ಹೇಳು ಅನ್ಬೇಕಾದ್ರೆ, ಅಯ್ಯೋ ನಾನು ಯಾಕೆ ಹಂಗೆ ನಿಂತ್ಕೊಳ್ಳೋಣ, ನನಗೆ ಯಾವುದು ದಿಗ್ಲತ್ತಿಲ್ಲ, ಹೇಳ್ತೀನಿ ಅಕ್ಕ ಅಂದ್ಬಿಟ್ಟು ಇವತ್ತು ನನ್ನ ಮಗ ಶಂಕರ ಇದ್ದಾನಲ್ಲ, ಹಾಗೆ ಗೌರಿ ಇದ್ದಾಳಲ್ಲ ನನ್ನ ಸೊಸೆ, ಅವರಿಬ್ಬರದು ವಾರ್ಷಿಕೋತ್ಸವ ಮದುವೆದು ಅಂತ ಹೇಳಿದಾಗ ಶಾಕ್ ಆಗಿ ಈ ಕಡೆ ಗಂಗಾ ಭೈರದೇವಿ ಅವರಿಬ್ಬರನ್ನೇ ನೋಡ್ತಾ ಇರ್ತಾರೆ. ಅವಾಗ ಭೈರದೇವಿ, ಓ ಹೌದಾ, DC ಸಾಹೇಬರು ಗೌರಿಗೂ ಮತ್ತು ನನ್ನ ಮಗನಿಗೂ ಒಳ್ಳೇದಾಗಲಿ ಅಂತ ಹೋಗಿ ನೀವು ಒಣ್ಕಾಯಿ ಮಾಡಿಸಿ ಅಂತ ಹೇಳ್ತಾ ಇರ್ತಾಳೆ. ಸರಿ ಅಂದ್ಬಿಟ್ಟು ಹೊರಟು ಹೋಗ್ತಿರ್ಬೇಕಾದ್ರೆ ಒಂದು ಸಣ್ಣ ಬದಲಾವಣೆ ಅಂತ ಹೇಳ್ಬಿಟ್ಟು ಮತ್ತೆ ಭೈರದೇವಿ ಹೇಳ್ತಿರ್ಬೇಕಾದ್ರೆ, ಅದೇನು ಹೇಳಿ ಅಂತ ಅಂದಾಗ, ಮೊದಲು DC ಸಾಹೇಬ್ರು ಗೌರಿಗೆ ಒಳ್ಳೇದಾಗಲಿ ಅಂತ ಅರ್ಚನೆ ಮಾಡಿಸಿ, ಆಮೇಲೆ ನನ್ನ ಮಗನಿಗೂ ಗಂಗಗೂ ಒಳ್ಳೇದಾಗಲಿ ಅಂತ ಅರ್ಚನೆ ಮಾಡಿಸಿ ಅಂತ ಅಂದಾಗ ಇಲ್ಲಿ ಗಂಗನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಇಲ್ಲಿ ಶಂಕರ ಏನೋ ಹಣ್ಣ ಹುಡ್ಕೊಂಡು ಈ ಕಡೆ ಗೌರಿಗೆ ಬರ್ತಾ ಇರ್ತಾನೆ. ಎಲ್ಲ ಎಲ್ಲಿ ತಂದ್ರಿ ಅಂತ ಅನ್ಬೇಕಾದ್ರೆ, ಅಯ್ಯೋ ಹಾಗೆ ಹುಡ್ಕೊಂಡು ಹೋಗ್ತಿದ್ನಾ, ಏನು ತರೋಣ ಅಂತ ಅಲ್ಲಿ ನೋಡಿದ್ರೆ ದೇವಸ್ಥಾನದಲ್ಲಿ ಯಾರೋ ಪುಣ್ಯಾತ್ಮರು ಹಣ್ಣು ಕೈ ಮಾಡಿಸಿ ಅಲ್ಲೇ ಇಟ್ಟೋಗಿದ್ರು. ಅದಕ್ಕೆ ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ತೊಗೊಬಿಟ್ಟು ಬಂದೆ, ತಿನ್ನಿ ಅಂತ ಅನ್ಬೇಕಾದ್ರೆ, ಅಲ್ಲ ಎಂಥ ಇನ್ಸಿಡೆನ್ಸ್, ಇವತ್ತು ನಮ್ಮದು ಆ್ಯನಿವರ್ಸರಿ, ನಾವಿಬ್ಬರು ಮದುವೆ ಆಗಿ 8 ವರ್ಷ ಆಯಿತು, ದೂರ ಆಗಿ 7.5 ವರ್ಷ ಆಯಿತು ಅಲ್ವಾ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ತಮ್ಮ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ, ಸಂಬಂಧಗಳೇನು ಉಳಿದಿಲ್ಲ, ಆದರೆ ನೆನಪುಗಳು ಮಾತ್ರ ಹಾಗೆ ಉಳಿದಿದ್ದಾವೆ, ವಿಚಿತ್ರ ಅನಿಸಿದ್ರೆ ಇದೇ ಸತ್ಯ ಅಲ್ವಾ ಅಂತ ಮಾತಾಡ್ಕೊತಿರ್ಬೇಕಾದ್ರೆ, ಏನು ಮಾಡ್ತಾ ಇದ್ದೀರಾ ಅಂತ ಶಂಕರ ಕೇಳ್ತಾ ಇರ್ತಾನೆ. ಏನಿಲ್ಲ, ನಿಮ್ಗೇನು ನೆನಪಿಲ್ವ ಅನ್ಬೇಕಾದ್ರೆ, ಏನು ನೆನಪು, ಏನು ನೆನಪಾಗ್ತಾ ಇಲ್ಲ, ಏನಾದರೂ ಹೇಳಿದ್ರಾ ಅಂದಾಗ, ಏನಿಲ್ಲ ಬಿಡಿ ಅಂದ್ಬಿಟ್ಟು ತಗೊಳ್ಳಿ ಹಣ್ಣು ಅಂತ ಕೊಡ್ತಾನೆ. ಅವಾಗ ನೀವು ಸ್ವಲ್ಪ ತಿನ್ನಿ ಅಂದಾಗ, ಬೇಡ ನನಗೆ ಕಾಯಿದೆ ಅಂದಾಗ, ತಗೊಳ್ಳಿ ಕುಂಕುಮ ತಂದಿದ್ದೀನಿ ಹಚ್ಕೊಳ್ಳಿ ಅಂದಾಗ ಹಣೆಗೆ ಗೌರಿ ಇಟ್ಕೋತಾಳೆ. ನೀವು ಸ್ವಲ್ಪ ಹಣ್ಣು ತೊಗೊಳಿಂದಾಗ, ಬೇಡ ಉರ್ಸಿದ ದೇವ್ರೇನು ಉಲ್ಮೈಸ್ತಾನ, ನನಗೆ ಕಾಯಿನೇ ಸಾಕು ಅಂತ ತಿನ್ಕೊಂಡು ಹೋಗ್ತಿರ್ಬೇಕಾದ್ರೆ, ಆದರೂ ಸಹ ದೇವರು ಇವತ್ತು ನನಗೆ ಪ್ರಸಾದ ಸಿಗುವಾಗೆ ಮಾಡಿದ್ದಾನೆ, ಹಾಗಾದರೆ ಸೂಚನೆ ಕೊಡ್ತಾ ಇದ್ದೇನೆ ಇವ್ರ ಜೊತೆನೇ ಬಾಳು ಅಂತ, ನನಗೆ ಯಾಕೆ ಈ ಥರ ಅನ್ನಿಸ್ತಿದೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ನಾನೇನಾದರೂ ತಪ್ಪು ಮಾಡಿದ್ನ, ಇವ್ರನ್ನ ದೂರ ಮಾಡಿಬಿಟ್ಟೆ ದುಡುಕಿ ಅಂತ ಯೋಚನೆ ಮಾಡಿಕೊಂಡು ಹಾಗೆ ನಿಂತ್ಕೊಬಿಡ್ತಾಳೆ. ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.